ಬಿಗ್ ಬಾಸ್ ಮನೆಯ ಆಟ ಇನ್ನೇನು 4 ದಿನಗಳಲ್ಲಿ ಅಂತ್ಯವಾಗಲಿದೆ. ಹೀಗಿರುವಾಗಲೇ ಭವ್ಯಾಗೆ ಪತ್ರ ಬರೆದು ತಮ್ಮ ಮನದಾಳದ ಮಾತನ್ನ ತ್ರಿವಿಕ್ರಮ್ ಅವರು ಹೇಳಿಕೊಂಡಿದ್ದಾರೆ. ಸ್ಪರ್ಧಿಗಳ ಎದುರು ಭವ್ಯಾಗೆ ಐ ಲವ್ ಯು ಎಂದು ತ್ರಿವಿಕ್ರಮ್ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ನಲ್ಲಿ ಚಟುವಟಿಕೆ ಒಂದನ್ನ ನೀಡಲಾಗಿತ್ತು. ಈ ಚಟುವಟಿಕೆಯ ಪ್ರಕಾರ ಸ್ಪರ್ಧಿಗಳು ಎಲ್ಲಾ ಸ್ಪರ್ಧಿಗಳಿಗೆ ಪತ್ರ ಬರೆದು ತಮಗೆ ಅನಿಸಿದ ಮಾತನ್ನ ತಿಳಿಸಬೇಕಿತ್ತು. ಇದಕ್ಕಾಗಿ ರೆಸಾರ್ಟ್ ಮಾದರಿಯ ಸೆಟ್ ಕೂಡ ಹಾಕಿದ್ರು ಬಿಗ್ ಬಾಸ್. ಅಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈ ವೇಳೆ ಭವ್ಯ ಅವರಿಗೆ ತ್ರಿವಿಕ್ರಮ್ ಪತ್ರ ಬರೆದಿದ್ದಾರೆ. ಭಾವನೆಗಳ ಮಹಾಪೂರ ನೀನು, ಕನಸುಗಳ ಶಿಖರ ನೀನು, ಸಾಧನೆಗಳ ಚೀಲವನ್ನ ನೀರು ಕುಡಿದಷ್ಟೇ ಸಲೀಸಾಗಿ ಹೊತ್ತು ಸಾಕ್ತಿರುವ ಸ್ಮಾಲ್ ಸಾಧಕಿ ನೀನು, ಕಷ್ಟ ಎಂಬ ಕೆಸರಿನಲ್ಲಿ ಅರಳಿದ ಕಮಲ ನೀನು, ತಂದೆ ತಾಯಿಗೆ ಗಂಡು ಮಗ ನೀನು, ಗೆಳೆಯರಿಗೆ ರೌಡಿ ಬೇಬಿ ನೀನು, ಕನ್ನಡಿಗರ ಮನಗೆದ್ದ ಗೀತ ನೀನು. ಜಗತ್ತು ಬೇಕಾದ್ದು ಎಲ್ಲಿ ನನ್ನ ಮತ್ತು ನಿನ್ನ ಗೆಳೆತನ ಕಲುಷಿತವಾಗದಿರ್ಲಿ, ಯಾರು ಏನಾದ್ರೂ ಹೇಳಿಕೊಳ್ಳಿ, ಐ ಲವ್ ಯು ಪನ್ನಿಕುಟ್ಟಿ ಎಂದು ಭವ್ಯಗಾಗಿ ತ್ರಿವಿಕ್ರಮ್ ಪತ್ರದಲ್ಲಿ ಹೇಳಿದ್ದಾರೆ. ಈ ವೇಳೆ ಇದೆಲ್ಲ ವೋಟ್ ಪಡೆಯಲು ಮಾಡಿದ್ದ ತಂತ್ರ ಎಂದು ಹನುಮಂತಗೆ ಅನಿಸಿರಬಹುದು. ಇದಕ್ಕಾಗಿ ಅವರು ಏನ್ ಆಡ್ತೀರಿ ಆಟನ ಅಂದ್ರು. ಈ ಮಾತನ್ನ ಕೇಳಿ ಎಲ್ರೂ ನಕ್ರು. ಇನ್ನು ಈ ಮೊದಲು ಭವ್ಯಾಗೆ ತ್ರಿವಿಕ್ರಮ್ ಅವರು ಪ್ರಪೋಸ್ ಕೂಡ ಮಾಡಿದ್ರು. ಹೊರ ಹೋದ್ಮೇಲೆ ಈ ಬಗ್ಗೆ ಯೋಚಿಸೋಣ ಎಂದು ಭವ್ಯ ಅವರು ನೇರವಾಗಿ ಹೇಳಿಕೊಂಡಿದ್ರು. ಇದು ವೀಕೆಂಡ್ ಪಂಚಾಯಿತಿಯಲ್ಲಿ ಸುದೀಪ್ ಮುಂದೆ ಚರ್ಚೆ ಕೂಡ ಆಗಿತ್ತು. ಆದ್ರೆ ಇಬ್ಬರು ಪ್ರೀತಿಸ್ತಿರೋದಾಗಿ ಒಪ್ಪಿಕೊಂಡಿಲ್ಲ. ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಎಂದಷ್ಟೇ ಮಾತನಾಡಿದ್ರು.